ಹಾಯ್ ಎಲ್ರಿಗೂ ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಪ್ರೀತಿಯ ಸಹನಾ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ನಾನು ಒಂದು ಶುಭ ನುಡಿಯೊಂದಿಗೆ ಬರ್ತಾ ಇದ್ದೀನಿ. ಏನಂದರೆ, ಕೂಡಲ ಸಂಗಮ ದೇವ ಅಂಕಿತ ನಾಮವನ್ನು ಇಟ್ಕೊಂಡು ಹೇಳಿದಂತಹ ಒಂದು ವಚನವನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಜನ್ಮ ಅದೆಷ್ಟೋ 84 ಲಕ್ಷ ಜೀವರಾಶಿಯನ್ನು ದಾಟಿದ ಮೇಲೆ ನಮಗೆ ಒಂದು ಮನುಷ್ಯ ಜನ್ಮ ಸಿಗುತ್ತಂತೆ. ಹಾಗೆ ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ನಾವು 7 ಮನುಷ್ಯ ಜನ್ಮವನ್ನು ಹೊತ್ಕೊಂಡು ಬರ್ತೀವಿ. ಸೊ ಇಂಥ 7 ಮನುಷ್ಯ ಜನ್ಮದಲ್ಲಿ ನಾವು ಅನೇಕ ಪಾಪಕೃತ್ಯಗಳನ್ನು ಮಾಡಿರ್ತೀವಿ. ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಸಂದರ್ಭಕ್ಕೆ ಸಿಲುಕಿ ನಾವು ಅನೇಕ ರೀತಿಯ ತಪ್ಪುಗಳನ್ನು ಮಾಡಿರ್ತೀವಿ. ನಮಗೆ ಗೊತ್ತಿರಲ್ಲ, ಕೆಲವೊಂದು ಸಲ ಗೊತ್ತಿದ್ದು ತಪ್ಪುಗಳಾಗಿರುತ್ತೆ, ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿರ್ತೀವಿ. ಆದರೆ ಈ ಎಲ್ಲ ತಪ್ಪುಗಳನ್ನು ಮನ್ನಿಸೋದಕ್ಕೆ ಒಂದು ಹರನಾಮ ಅಥವಾ ಒಂದು ಹರಿನಾಮ ಸಾಕಂತೆ. ನಾವು ಎಷ್ಟು ನಮ್ಮ ಜೀವನದಲ್ಲಿ ಹರನಾಮವನ್ನು ಸ್ಮರಣೆ ಮಾಡ್ತೀವಿ, ಶಿವನಾಮವನ್ನು ಸ್ಮರಣೆ ಮಾಡ್ತೀವಿ, ಹರಿಯ ನಾಮವನ್ನು ಸ್ಮರಣೆ ಮಾಡ್ತೀವೋ ಅಷ್ಟು ನಮ್ಮ ಪಾಪಕೃತ್ಯಗಳೆಲ್ಲ ಮನ್ನಿಸಿ ಅದನ್ನು ಕಡಿಮೆ ಮಾಡಿ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನುವಂತೆ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹರನಾಮವನ್ನು ಹೇಳ್ತಾ ಹರಿನಾಮವನ್ನು ಹೇಳ್ತಾ ಹೋದರೆ ನಮ್ಮ ಪಾಪಕೃತ್ಯಗಳೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ಕೂಡಲ ಸಂಗಮ ದೇವರು ಕೂಡ ಹೇಳಿರೋದು. ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿರೋದು, ಪಾತಕ 100 ಕೋಟಿಯ ನೆಸಗಿದರೇನು, ಒಂದು ಹರನಾಮ ಸಾಲದೆ ಒಂದು ಶಿವನಾಮ ಸಾಲದೆ, ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಪಾತಕ 100 ಕೋಟಿಯ ನೊಸಗಿದರೇನು, ಒಂದು ಹರನಾಮ ಸಾಲದೆ ಒಂದು ಶಿವನಾಮ ಸಾಲದೆ, ಕೂಡಲ ಸಂಗಮ ದೇವ ನಿಮ್ಮ ಉಂಡಿಗೆಯ ಪಶುವ ಮಾಡಿದೆಯಯ್ಯ ಅಂತ. ಅಂದರೆ ನಾನು ಎಷ್ಟೇ 100 ಕೋಟಿ ತಪ್ಪುಗಳನ್ನು ಮಾಡಿದರೂ ಕೂಡ ಒಂದು ಹರನಾಮವನ್ನು ಹೇಳಿದರೆ ಸಾಕು, ಅದು ಎಲ್ಲ ಪಾಪಗಳನ್ನು ಕಳೆದು ಹೋಗ್ಬಿಡುತ್ತೆ. ಒಂದು ಹರಿಯ ನಾಮವನ್ನು ಜಪಿಸಿದರೆ ಸಾಕು, ಹರಿಯ ನಾಮ ಹರನಾಮ ಎರಡನ್ನೂ ಜಪಿಸಿದರೆ ಸಾಕು, ಆ ಪಾಪದ ಪ್ರಾಯಶ್ಚಿತ್ತಗಳೆಲ್ಲ ಮನ್ನಿಸಿ ನಮಗೆ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನುವಂತೆ ನಮ್ಮ ಜೀವನವನ್ನು ಸುಲಭವಾಗಿ ನಾವು ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಇದೇ ಇವತ್ತಿನ ಒಂದು ನುಡಿಮುತ್ತು. ಅದಕ್ಕೋಸ್ಕರ ಪ್ರತಿದಿನ ನಮ್ಮ ಜೀವನದಲ್ಲಿ ನಾವು ಹೇಗೆ ಊಟವನ್ನು ತಪ್ಪದೇ ಮಾಡ್ತೀವೋ, ನಿದ್ರೆಯನ್ನು ತಪ್ಪದೇ ಮಾಡ್ತೀವೋ, ನಮ್ಮ ಕಾಯಕದಲ್ಲೂ ಕೂಡ ನಾವು ಹರಿನಾಮವನ್ನು ಹರನಾಮವನ್ನು ಶಿವನಾಮ ಜಪವನ್ನು ತಪ್ಪದೇ ಮಾಡೋಣ. ನಮ್ಮ 100 ಕೋಟಿ ಪಾಪದ ಪ್ರಾಯಶ್ಚಿತ್ತಗಳೆಲ್ಲ ಕಳೆದು ಹೋಗಲಿ, ನಮಗೆ ಒಳ್ಳೆಯ ಸುಲಭವಾದ ಸುಗಮವಾದ ಜೀವನ ಸಿಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಎಲ್ರಿಗೂ ಶುಭ ಮುಂಜಾನೆ. ಥ್ಯಾಂಕ್ ಯು ಸೋ ಮಚ್.